ಪ್ರಧಾನಿ ನರೇಂದ್ರ ಮೋದಿ ಅವರು ಸೂರಜ್ ಪೋರ್ಟಲ್ಗೆ ವರ್ಚುವಲ್ ಮೂಲಕ ಚಾಲನೆ ನೀಡಿದ ಕಾರ್ಯಕ್ರಮದ ನೇರ ಪ್ರಸಾರ ಮತ್ತು ಸಂವಾದವನ್ನು ಉಡುಪಿಯ ಲಿಕೋ ಬ್ಯಾಂಕ್ ಆವರಣದಲ್ಲಿಂದು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಮಟ್ಟದ ಅಧಿಕಾರಿಗಳು, ಆರ್ಥಿಕ ತಜ್ಞರು, ಫಲಾನುಭವಿಗಳು ಮತ್ತು ನಾಗರಿಕರು ಉಪಸ್ಥಿತರಿದ್ದರು. ಬಳಿಕ ದೂರದರ್ಶನದೊಂದಿಗೆ ಫಲಾನುಭವಿ ಶ್ರೀನಿವಾಸ ಶೆಟ್ಟಿ ಕೇಂದ್ರ ಸರ್ಕಾರದ ಎಂಎಸ್ಎಂಇ ಯೋಜನೆಯಡಿ ಗಾಣದಿಂದ ಕೊಬ್ಬರಿ ಎಣ್ಣೆ ತಯಾರಿಸುವ ಘಟಕಕ್ಕೆ ಸಾಲ ಸೌಲಭ್ಯ ದೊರೆತಿದ್ದು, ಇದರಿಂದ ಆರ್ಥಿಕವಾಗಿ ಸ್ವಾವಲಂಬನೆ ಸಾಧಿಸುವ ವಿಶ್ವಾಸ ಇದೆ ಎಂದು ಹೇಳಿದರು. ಯಾಕಂದರೆ ಈಗ ಎಣ್ಣೆ ಸಿಗ್ತಾ ಇರೋದು ಮಾರ್ಕೆಟಲ್ಲಿ ಎಲ್ಲ ಕಲಬೆರಕೆ, 99% ಕಲಬೆರಕೆ ಅಂತ ಹೇಳ್ಬೋದು. ಈಗ ಸ್ಥಳೀಯವಾಗಿ ಎಲ್ಲರೂ ಗಾಣ ಹಾಕ್ತಾ ಇದ್ದಾರೆ. ಅದೇ ರೀತಿ ನನ್ನ ಗ್ರಾಮಕ್ಕೊಂದು ಆರೋಗ್ಯ ಕೊಡುವ ದೃಷ್ಟಿಯಿಂದ ಕೊಬ್ಬರಿ ಎಣ್ಣೆ ಗಾಣವನ್ನು ಹಾಕ್ತಾ ಇದ್ದೇನೆ. ಅದಕ್ಕೆ ಆರ್ಥಿಕ ಸಹಾಯವನ್ನು ಬ್ರಹ್ಮವರ ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ ಇವರು ಆರ್ಥಿಕವಾಗಿ ಸಹಾಯವನ್ನು ಮಾಡಿದ್ದಾರೆ. ನಮಗೆ ಫಲಾನುಭವಿ ಆಶಾ, ಸುಕನ್ಯಾ ಸಮೃದ್ಧಿ ಯೋಜನೆಯಡಿ 2 ಹೆಣ್ಣು ಮಕ್ಕಳ ಭವಿಷ್ಯಕ್ಕೆ ಹಣ ತುಂಬುತ್ತಿದ್ದೇನೆ, ಇದರಿಂದ ಉತ್ತಮ ಬಡ್ಡಿ ದೊರೆಯುತ್ತಿದೆ ಎಂದು ತಿಳಿಸಿದರು. ಎಜುಕೇಷನಿಗೆ ಮತ್ತು ಮದುವೆ ಮಾಡಲಿಕ್ಕೆ ಎಲ್ಲ ತುಂಬ ಹೆಲ್ಪ್ ಆಗಿದೆ. ಅದರಿಂದ ತುಂಬ ಒಳ್ಳೆಯ ಬೆನಿಫಿಟ್ ಇದೆ.